ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನು ಹೊಸ್ತಾ ಪೂರ್ಣಿ, ನನಗೆ ನನ್ನ ಬಗ್ಗೆ ಹೀಗಂದ್ರಲ್ಲ ಅನ್ನೋದಕ್ಕಿಂತ ತುಳಸಿಯವ್ರ ಬಗ್ಗೆ ಚಿಂತೆ ಆಗಿದೆ. ಅವರು ಮೊದಲೇ ಸೂಕ್ಷ್ಮ, ಇದನ್ನೆಲ್ಲ ಹೇಗೆ ತಗೋತಾರೋ? ನನಗೂ ಅದೇ ಟೆನ್ಷನ್ ಮಾವ. ಇರೋದ್ರಲ್ಲಿ ಅವ್ರ ಮುಖ ಒಂದು ಕಾಣಿಸ್ತಿಲ್ಲ. ಅವ್ರ ಮನೆಯಲ್ಲಿ ತುಳಸಿಯವ್ರಿಗೆ ಈ ವಿಚಾರ ಗೊತ್ತಾಗ್ತಿರೋ ಹಾಗೆ ಮುಚ್ಚಿಟ್ಟಿದ್ದಾರೆ ಪೂರ್ಣಿ. ಸದ್ಯ ತುಳಸಿ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗದೇ ಇರುವಾಗ ನೋಡ್ಕೋಬೇಕು ಮಾವ. ಹ್ಞೂ ಪೂರ್ಣಿ, ಪಾಪ ತಮ್ಮ ಮನೆ, ತಮ್ಮ ಮಗ, ಮಾವ, ಸೊಸೆ ಅಂತ ಆರಾಮಾಗಿದ್ರು. ಈಗ ನನ್ನ ಸ್ನೇಹ ಮಾಡಿ ಅವ್ರ ಹೆಸರು ಹಾಳಾಗುವಾಗಾದರೆ ನೋವಾಗುತ್ತೆ. ನಿಮ್ಮ ಇದೇ ಗುಣ ಮಾವ ನನಗಿಷ್ಟ ಆಗೋದು. ನಿಮಗೆ ನೋವಾಗಿದ್ರು ಅದನ್ನು ತೋರಿಸ್ಕೊಳ್ದೆ ಬೇರೆಯವ್ರಿಗೆ ನೋವಾಗಬಾರ್ದು ಅಂತ ಬಯಸ್ತೀರ. ಟೆನ್ಷನ್ ಮಾಡ್ಕೋಬಿಡಿ. ಇಷ್ಟು ದಿನ ಏನೇ ತೊಂದರೆ ಬಂದರೂ ನಿಮ್ಮ ಒಳ್ಳೆ ಗುಣ ನಿಮ್ಮನ್ನು ಕಾಪಾಡಿದೆ, ಮುಂದೆನೂ ಕಾಪಾಡುತ್ತೆ. ನೀನು ಹೀಗೆ ಸಮಾಧಾನ ಮಾಡ್ತಿದ್ರೆ ನನ್ನ ಮನಸ್ಸಿಗೂ ನೆಮ್ಮದಿ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಏನಾಗುತ್ತೋ ನೋಡೋಣ. ಸದ್ಯಕ್ಕೆ ದತ್ತ ಹೇಳಿರೋ ಹಾಗೆ ಈ ವಿಚಾರ ತುಳಸಿಯವರಿಗೆ ಗೊತ್ತಾಗದಿರೋ ಹಾಗೆ ನೋಡ್ಕೊಳ್ಳೋಣ ಅಷ್ಟೇ. ಹೌದು ಮಾವ, ನಿಜ ಹೇಳಬೇಕು ಅಂದರೆ ಈ ವಿಷಯನ ಶಾರ್ವರಿ ಅತ್ತೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನೂರು ವರ್ಷ ಆಯಿಸು ನಿನಗೆ ಶಾರ್ವರಿ. ಬಾ. ಭವ, ನಿನ್ನೆ ಆಗಿರೋ ವಿಷಯ ದೊಡ್ಡದಾಗದೇ ಇರೋ ಹಾಗೆ ನಾವೇ ಪ್ರೆಸ್ಸಿಗೆ ಸ್ಟೇಟ್ಮೆಂಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ಜೊತೆಗೆ ಫೇಮಸ್ ಜರ್ನಲಿಸ್ಟ್ ಪ್ರಭಾಕುಮಾರಿ ಇದ್ದಾರಲ್ಲ, ಅವ್ರ ಜೊತೆ ನಿಮ್ಮ ಇಂಟರ್ವ್ಯೂ ಮಾಡಿಸಿ ಎಲ್ಲ ವಿಷಯನ ಕ್ಲಿಯರ್ ಮಾಡಿಬಿಟ್ರೆ ಈ ವಿಷಯ ದೊಡ್ಡದಾಗಲ್ಲ ಅಂತ ನನಗನ್ನಿಸ್ತು. ಅರೇಂಜ್ ಮಾಡಿಬಿಡ್ತೀನಿ ಭಾವ. ಇವಾಗ ಇದೆಲ್ಲ ಬೇಡ ಶಾರ್ವರಿ. ನಾವೇ ಯಾಕೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋಣ ಹೇಳು. ಸದ್ಯಕ್ಕೆ ಇದನ್ನು ಇಲ್ಲಿಗೆ ಬಿಟ್ಬಿಡೋಣ. ಸರಿ ಭಾವ, ನೀವು ಹೇಗೆ ಹೇಳ್ತಿರೋ ಹಾಗೆ. ಪೂರ್ಣಿ, ಅಭಿ ಮದುವೆಗೆ ಬಟ್ಟೆ ಶಾಪಿಂಗ್ ಇದೆ, ನೆನಪಿದೆ ತಾನೆ? ಹಾಂ ಅತ್ತೆ. ಚಪ್ಪಲಿ ಕಳ ನೀನೇನಾ ಈ ಕಡೆ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು ದತ್ತ. ನೀವೇನು ವಾಕಿಂಗಾ? ಇಲ್ಲ, ರಂಗೋಲಿ ಬಿಡಿಸ್ತಾ ಇದ್ದೆ. ಇಷ್ಟು ಬೇಗ ವಾಕಿಂಗಾ? ನಿದ್ರಾದೇವಿಗೆ ನನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ತಾಂಬೂಲ ಕೊಟ್ಟು ಅಕ್ಷತೆ ಕೊಟ್ಟು ಕರೆದ್ರು ನನ್ನ ಹತ್ರ ಬರೋಲ್ಲ. ಮನೆಗೆ ಡ್ರಾಪ್ ಮಾಡ್ಲಾ? ನಾ ಬಂದಿರೋದು ವಾಕಿಂಗ್ಗೆ, ನಿನ್ನ ಜೊತೆ ಜಾಲಿ ರೈಡ್ಗಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬನ್ನಿ. ನಿನ್ನೆ ಪೇಪರ್ ವಿಷಯಕ್ಕೆ ದತ್ತ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರ. ಅದಕ್ಕೆ ಏನಾದರೂ ಪಾರ್ಕ್ ಮಾಡಾಗಿದ್ರೆ ಸ್ವಲ್ಪ ದಯಮಾಡಿಸಿ. ದತ್ತ, ಕ್ಷಮಿಸಿ, ನಿನ್ನೆ ಪೇಪರ್ ವಿಷಯಕ್ಕೆ. ಮಾಧವ, ಹೀಗೆ ಸಂಬಂಧಗಳ ಬಗ್ಗೆ ಅಪಪ್ರಚಾರ ಮಾಡೋದು ನಮ್ಮ ಪುರಾಣಗಳ ಕಾಲದಿಂದಲೂ ಬಂದಿಲ್ವಾ?
ಹಾಗಾದರೆ ನೀವು ಪೇಪರಲ್ಲಿ ಬಂದಿದ್ದಕ್ಕೆ ತಲೆ ಕೆಡ್ಸ್ಕೊಂಡಿಲ್ವಾ? ನಿನ್ನೆ ತುಳಸಿ ಆಚೆ ಹೋದ ಮೇಲೆ ಈ ವಿಷಯದಲ್ಲಿ ಮನೆಯಲ್ಲಿ ಚರ್ಚೆ ಆಯಿತು. ಆಗ ನಾನು ಅವ್ರಿಗೆ ಹೇಳಿದೆ, ಅಕ್ಷರ ಅಂತಂದರೆ ಸರಸ್ವತಿಗೆ ಸಮಾನ ಅಂತ. ಈಗ ನವರಾತ್ರಿನಲ್ಲಿ ನಾವು ಗೊಂಬೆಗಳ ಜೊತೆಯಲ್ಲಿ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡೋದಿಲ್ವಾ? ಅಂದರೆ ಅಕ್ಷರಗಳಿಗೆ ನಾವು ದೇವರ ಸ್ಥಾನ ಕೊಟ್ಟಿದ್ದೀವಿ ಅಂತ ಅರ್ಥ. ಆ ಅಕ್ಷರಗಳನ್ನು ಮತ್ತೊಬ್ಬರ ತೇಜೋವಧೆಗೆ ಬಳಸ್ಕೊಂಡ್ರೆ ಅದು ಸರಸ್ವತಿಗೆ ಮಾಡೋ ಅವಮಾನ ಅಲ್ವಾ ಮಾಧವ? ಅಂಥ ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾನೆ. ಅದನ್ನೇ ಸತ್ಯ ಅಂತ ನಂಬೋರು ನಂಬಲಿ. ಅವ್ರಿಗೆ ಅದು ಸುಳ್ಳು ಅಂತ ಅರ್ಥ ಮಾಡಿಸೋದಕ್ಕೋಸ್ಕರ ನಾವು ಬದುಕ್ತಾ ಇಲ್ಲ. ಈ ವಿಷಯ ತುಳಸಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋಬೇಕಿತ್ತು. ಯಾಕೆ ಅಂತಂದರೆ ಅವಳು ತುಂಬ ಸೂಕ್ಷ್ಮ, ತಡ್ಕೊಳ್ಳೋದಿಲ್ಲ. ಅದಕ್ಕೆ ನಿನಗೂ ಮೆಸೇಜ್ ಮಾಡಿದ್ದೆ. ನನಗೂ ಅದೇ ಆತಂಕ ಆಗಿತ್ತು. ನಿಮ್ಮ ಮೆಸೇಜ್ ನೋಡಿ ಅವರಿಗೆ ಈ ವಿಷಯ ಗೊತ್ತಾಗಿಲ್ಲ ಅಂತ ಗೊತ್ತಾಯಿತು, ಸಮಾಧಾನ ಆಯಿತು. ಇಷ್ಟಾದರೂ ಈ ವಿಷಯದಲ್ಲಿ ನನ್ನದೇ ತಪ್ಪಿದೆ ಅಂತ ನನಗೆ ಅನಿಸ್ತಿದೆ. ಆರ್ಟಿಕಲ್ ಓದಿ ನಿಮಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿ. ಆಗಲೇ ಹೇಳಿದ್ನಲ್ಲ, ನಾನು ಏನೂ ಅಂದ್ಕೊಂಡಿಲ್ಲ ಅಂತ. ನಾನು ಚಿಕ್ಕವನಾಗಿದ್ದಾಗಲಿಂದ ಅವರೇನಂತಾರೋ ಇವರೇನಂತಾರೋ ಅಂತನ್ನೋ ಯೋಚನೆಯಲ್ಲೇ ಬದುಕಿದವನು. ಆದರೆ ಇತ್ತೀಚೆಗೆ ನನಗೆ ಅನ್ಸೋಕ್ಕೆ ಶುರುವಾಗಿದೆ, ಮನುಷ್ಯ ತನ್ನ ಜೀವನದಲ್ಲಿ ಕೆಲವು ಕಾಲ ಆದರೂ ತನ್ನ ಆತ್ಮಸಾಕ್ಷಿ ಮೆಚ್ಚೋ ಹಾಗೆ ಬದುಕಬೇಕು ಅಂತ. ನನಗೆ ಈಗ ಸಮಾಜ ಏನು ಹೇಳುತ್ತೋ ಅಂತನ್ನೋ ಆತಂಕ ಇಲ್ಲ ಕಣೋ. ನನಗೆ ಸರಿ ಅನ್ಸಿದ್ರೆ ಸರಿ, ತಪ್ಪು ಅನ್ಸಿದ್ರೆ ತಪ್ಪು. ಗ್ರೇಟ್ ತಾತ, ಇಷ್ಟು ಬ್ರಾಡಾಗಿ ಯೋಚಿಸೋದು, ಅದು ಈ ವಯಸ್ಸಲ್ಲಿ ಅಂದರೆ. ಏನಂದ್ರೆ ಈ ವಯಸ್ಸಲ್ಲಿ ಅಂದರೆ ನನಗೆ ವಯಸ್ಸಾಗ್ಬಿಟ್ಟಿದೆ ಅಂತಾನಾ? ಹಾಗೆಲ್ಲ ಹೇಳೋ ಧೈರ್ಯ ನನಗಿದೆಯಾ? ತಮಾಷೆ ಮಾಡಿದೆ ಬಿಡು. ನಾನು ಎಷ್ಟೇ ಹುಡುಗಾಟ ಮಾಡಿದ್ರು ವಯಸ್ಸು ನಿಲ್ಲೋದಿಲ್ಲ ಅಲ್ವೇನೋ? ಈಗ ನಿನ್ನನ್ನು ಒಂದು ಪ್ರಶ್ನೆ ಕೇಳ್ತೀನಿ. ಈ ಎಲ್ಲ ವಿಷಯಗಳಿಗೂ ಸಂಬಂಧ ಪಡದೇ ಇರೋಂಥ ಬೇರೆ ಪ್ರಶ್ನೆನೇ. ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ? ನಿನ್ನ ಹೆಂಡತಿ ತೀರ್ಕೊಂಡ ಮೇಲೆ ನಿನಗೆ ಯಾವತ್ತು ಸಂಗಾತಿ ಬೇಕು ಅಂತ ಅನ್ನಿಸ್ಲಿಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.